ಎಲ್ರಿಗೂ ನಮಸ್ಕಾರ. ನಾನು ವಾಸುದೇವ್. ನೀವು ನೋಡ್ತಾ ಇದ್ದೀರಾ News18 ಕನ್ನಡ ಡಿಜಿಟಲ್ ಕಂಟೆಂಟ್. IPL ಮುಗಿದ ಮೇಲೂ ಸಿಕ್ಕಾಪಟ್ಟೆ ಚರ್ಚೆಯಲ್ಲಿರೋ ಒಬ್ಬ ಆಟಗಾರ ಯಾರಪ್ಪ ಅಂತಂದರೆ ಎಲ್ಲರೂ ಕೂಡ ಗೊತ್ತಿರೋವಂಥದ್ದೇ. ಚರ್ಚೆ ಮಾಡ್ತಾ ಇರ್ತೀರಾ, ನೀವು ಕೂಡ ಮಾತನಾಡ್ಕೊಳ್ತಾ ಇರ್ತೀರಾ. ಅವ್ರು ಬೇರೆ ಯಾರು ಅಲ್ಲ, 15 ವರ್ಷದ ವೈಭವ್ ಸೂರ್ಯವಂಶಿ. RR ತಂಡದಲ್ಲಿ ಅವರು ಆಡಿದ ಪ್ರತಿಯೊಂದು ಮ್ಯಾಚ್ ಕೂಡ ಹಬ್ಬ ಅಂತ ಹೇಳ್ಬೋದು. ಅದೇ ರೀತಿ ಒಳ್ಳೆ ಯಂಗ್ಸ್ಟರ್ಸು, ಆನೆ ಬಲ ಇದ್ದಂಗೆ ಟೀಮ್ ಇಂಡಿಯಾಗೆ ಮುಂದಿನ ಭವಿಷ್ಯದಲ್ಲಿ ಅಂತ ಹೇಳೋದು ತಪ್ಪಾಗಲ್ಲ. ಆದರೆ ಸದ್ಯಕ್ಕೆ ಬ್ಲೂ ಜರ್ಸಿ ಅಂದರೆ ಟೀಮ್ ಇಂಡಿಯಾ ಎ ತಂಡದಲ್ಲಿ ವೈಭವ್ ಸೂರ್ಯವಂಶಿ ಅವ್ರನ್ನ ಆಯ್ಕೆ ಮಾಡಿ ತ್ರಿಕೋನ ಸರಣಿಗೆ ಆಡಿಸ್ತಾ ಇದ್ದಾರೆ. ಸೊ ಶ್ರೀಲಂಕಾ ಎ ತಂಡದ ವಿರುದ್ಧ ನಡೆದಂತಹ ಒಂದು ಪಂದ್ಯ ಅಂದರೆ 3-4ನೇ ಪಂದ್ಯ ನಡೀತಾ ಇತ್ತು. ಆ ಟೈಮ್ನಲ್ಲಿ ನಡೆದ ಒಂದು ಕಿರಿಕ್ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ವೈರಲ್ ಆಗ್ತಿರೋದ್ರ ಜೊತೆಗೆ ವೈಭವ್ ಸೂರ್ಯವಂಶಿ ಅವರು ಎಷ್ಟು ಅಗ್ರೆಸಿವ್ ಅನ್ನೋದನ್ನ ಚರ್ಚೆ ಮಾಡ್ತಾ ಇದ್ದಾರೆ. ಇಷ್ಟು ದಿನ ವೈಭವ್ ಸೂರ್ಯವಂಶಿನ ನಾವೆಲ್ಲ ಒಂದು ಕಿಡ್ ರೀತಿ ನೋಡ್ತಾ ಇದ್ರು. 15 ವರ್ಷ ಆಗಿರೋದ್ರಿಂದ ಕೆಲವೊಂದು ಸಲ ಶತಕ ಮಿಸ್ ಆದಾಗ, ಏನೋ ಒಂದು ಮಾಡಿ ಔಟ್ ಆದಾಗ ಕಣ್ಣಲ್ಲಿ ನೀರು ಹಾಕ್ಕೊಂಡು ಬೇಜಾರಾಗಿ ಹೋಗಿದ್ದನ್ನು ನಾವು ನೋಡ್ತಾ ಇದ್ವಿ. ಆದರೆ ಶ್ರೀಲಂಕಾ ಎ ತಂಡದ ವಿರುದ್ಧ ನಡೆದಂತಹ ಪಂದ್ಯದಲ್ಲಿ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಶ್ರೀಲಂಕಾ ಆಟಗಾರ ವಿನೀಶ್ ಅವ್ರನ್ನ ತಳ್ತಾರೆ. ಯಾಕಪ್ಪ ತಳ್ತಾರೆ, ಅದಕ್ಕೊಂದು ಸ್ಟ್ರಾಂಗ್ ರೀಸನ್ಸ್ ಇರುತ್ತೆ. ಏನೆಲ್ಲ ಆಯಿತು ಆ ಮ್ಯಾಚ್ನಲ್ಲಿ ಅಂತ ನಾನು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀನಿ. ಮೊದಲು ಟೀಮ್ ಇಂಡಿಯಾ ಎ ತಂಡ ಏನು ಟಾಸ್ ಗೆಲ್ಲುತ್ತೆ, ಬ್ಯಾಟಿಂಗ್ಗೆ ಬರ್ತಾರೆ. ಮೊದಲನೇದಾಗಿ 265 ರನ್ನ ಬ್ಯಾಟಿಂಗ್ ಮಾಡ್ತಾರೆ. ಆದರೆ ಬ್ಯಾಟಿಂಗ್ ಮಾಡಬೇಕಾದ್ರೂ ಅಲ್ಲಿ ಸಮಸ್ಯೆ ಆಗುತ್ತೆ. ಏನಪ್ಪ ಅಂತಂದರೆ 10 ರನ್ ಪೆನಾಲ್ಟಿಯನ್ನು ಹಾಕ್ತಾರೆ. ಯಾಕಪ್ಪ ಅಂತಂದರೆ ನಿಮ್ಗೆ ಗೊತ್ತಿರ್ಬೋದು, ಸಿಕ್ಕಾಪಟ್ಟೆ ಸಾಕಷ್ಟು ಜನ ನೀವು ಕೂಡ ಕ್ರಿಕೆಟನ್ನು ಆಡ್ತೀರಾ. ಸೊ ಏನಂತಾರೆ, ಪಿಚ್ ಮಧ್ಯ ರನ್ ಮಾಡುವ ಹಾಗಿಲ್ಲ, ಅಂದರೆ ಓಡೋ ಆಗಿಲ್ಲ. ರನ್ ಆ ಕಡೆ ನಾನ್ ಸ್ಟ್ರೈಕಲ್ಲಿ ಇರೋರು, ಈ ಕಡೆ ಸ್ಟ್ರೈಕಲ್ಲಿ ಇದ್ದವರು, ಪಿಚ್ ಮಧ್ಯ ಸ್ಟ್ರೈಟ್ ವಿಕೆಟ್ ಟು ವಿಕೆಟ್ ಓಡೋ ಆಗಿಲ್ಲ. ಅದೊಂದು ರೂಲ್ಸ್ ಅಂತ ಇರುತ್ತೆ. ಒಂದು ಸಲ ಆಯಿತು, ವಾರ್ನಿಂಗ್ ಕೊಟ್ಟರು. ಬಟ್ ಇನ್ನೊಬ್ಬ ಬ್ಯಾಟ್ಸ್ಮನ್ ಬರ್ತಾರೆ, ಅವರು ಕೂಡ ಅದೇ ತಪ್ಪನ್ನು ಮಾಡ್ತಾರೆ, 5 ರನ್ ಕೊಡ್ತಾರೆ. ಅಲ್ಲಿಗೆ ನಿಲ್ಲ. ಮತ್ತೆ ಇನ್ನೊಂದ್ಸಲ ಅದೇ ಥರ ಆಗುತ್ತೆ, 10 ರನ್ ಅಲ್ಲಿ ಕೊಡ್ತಾರೆ. ಸೊ 265 ಟಾರ್ಗೆಟ್ ಅಂತ 267 ಟಾರ್ಗೆಟ್ ಆಗುತ್ತೆ. 265 ಆಲ್ರೆಡಿ ಶ್ರೀಲಂಕಾ ಒಂದು 10 ರನ್ಸ್ 0 ವಿಕೆಟ್ 0 ಬಾಲ್ಸ್ ಸ್ಕೋರ್ ಬೋರ್ಡಲ್ಲಿ ಬೀಳುತ್ತೆ. ಸೊ ಅಲ್ಲಿಂದ ಈ ಒಂದು ಟೀಮ್ ಇಂಡಿಯಾದ ಒಂದು ಆಟಗಾರರಿಗೆ ಏನಪ್ಪ ಅಂತಂದರೆ ಒಂದು ಕಿರಿಕಿರಿ ಅಂತ ಶುರುವಾಗುತ್ತೆ. ಏನಪ್ಪ ಇದು ಹಿಂಗಾಯ್ತಲ್ಲ ಅಂತ ಅಲ್ಲಿಂದ ಶುರುವಾಗಿದ್ದು. ಇದಾದಮೇಲೆ ಮ್ಯಾಚ್ ನೀವೇ ನೋಡಿದ್ರಿ, 265 ಕೂಡ ಅವರು ಬಂದು ಡ್ರಾ ಮಾಡ್ತಾರೆ. ಡ್ರಾ ಮಾಡೋ ಟೈಮ್ಗೆ ಅಲ್ಲಿಗೆ ಸ್ವಲ್ಪ ಕತ್ಲೆ ಆಗಿತ್ತು. ಪ್ರಿಪೇರ್ ಆಗಿರಲಿಲ್ಲ ಗ್ರೌಂಡ್ನಲ್ಲಿ. ಯಾಕಂದರೆ ಡೇ ಮ್ಯಾಚ್ ಇರೋದ್ರಿಂದ ನೈಟಿಗೆ ಅವರು ಪ್ರಿಪೇರ್ ಆಗಿರಲಿಲ್ಲ. ಲೈಟ್ ಡಿಮ್ ಆಗಿತ್ತು ಅಂತ ಸೂಪರ್ ಓವರ್ ನಡೆಸೋದಕ್ಕೆ ಲೈಟ್ ಡಿಮ್ ಆಗಿದೆ ಅಂತ ತಿಲಕ್ ವರ್ಮಾ, ಟೀಮ್ ಇಂಡಿಯಾ ಕ್ಯಾಪ್ಟನ್ ತಿಲಕ್ ವರ್ಮಾ ಏನು ಮಾಡ್ತಾರೆ, ಸ್ವಲ್ಪ ಮಾತುಗಳನ್ನು ಕೇಳ್ತಾರೆ ಅಂಪೈರ್ ಹತ್ರ ಹೋಗಿ. ಈ ರೀತಿ ಇದೆ, ಸರಿನಾ, ಹಿಂಗೆ ಆಡಿಸಿದ್ರೆ ಆಗುತ್ತಾ ಅಂತ ಒಂದು ಸ್ವಲ್ಪ ಚರ್ಚೆ ಆಗುತ್ತೆ. ಅಲ್ಲೂ ಕೂಡ ಹೀಟ್ ಆಫ್ ದ ಮೂಮೆಂಟ್ ಕ್ರಿಯೇಟ್ ಆಗುತ್ತೆ. ಸ್ವಲ್ಪ ಮಾತಿನ ಚಕಮಕಿ ನಡೆಯುತ್ತೆ. ಇದಾದಮೇಲೆ ಶ್ರೀಲಂಕಾ ಅವರು ಆಡಲೇಬೇಕು ಅಂತ ಅಂದಾಗ ಲೈಟ್ ಡಿಮ್ ಇದ್ರೂ ಏನೂ ಮಾಡೋಕ್ಕಾಗಲ್ಲ ಅಂತ ಹೋಗಿ ಸೂಪರ್ ಓವರ್ ಆಡ್ತಾರೆ. 16 ರನ್ ಸ್ಕೋರ್ ಮಾಡುತ್ತೆ ಶ್ರೀಲಂಕಾ ಎ ತಂಡ. ಚೇಸ್ ಮಾಡೋಕ್ಕೆ ಅಫ್ಕೋರ್ಸ್ ಬರ್ತಾರೆ ಬ್ಯಾಟ್ಸ್ಮನ್ ಸೂರ್ಯವಂಶಿ, ಗೊತ್ತಿರೋವಂಥದ್ದೇ. ಬಟ್ ಮಾಡೋಕ್ಕಾಗಲಿಲ್ಲ. ಓಕೆ, ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಆ ಅಗ್ರೆಷನ್ ಇತ್ತಲ್ಲ, ಇವ್ರ ಪಾಡಿಗೆ ಇವರು ಮ್ಯಾಚ್ ಸೋತ್ವಲ್ಲ ಅಂತ ಬರ್ತಾ ಇರ್ತಾರೆ. ಈ ಟೈಮ್ನಲ್ಲಿ ಶ್ರೀಲಂಕಾ ಎ ತಂಡದ ಆಟಗಾರರ ಸೆಲೆಬ್ರೇಷನ್ ಮಾಡೋಕ್ಕೆ ಹೋಗ್ತಾರೆ. ಸೆಲೆಬ್ರೇಷನ್ ಮಾಡಿದಿದ್ರೆ ಓಕೆ. ಆ ಸೆಲೆಬ್ರೇಷನ್ ಮಾಡೋ ಟೈಮ್ನಲ್ಲಿ ಅಲ್ಲಿದ್ದಂತಹ ವಿನೇಶ್ ಅನ್ನೋ ಆಟಗಾರ ಏನು ಮಾಡ್ತಾರೆ, ಪ್ಯಾಕ್ ಮಾಡಿಕೊಂಡು ಮನೆಗೆ ಹೊರಡು ಅನ್ನೋ ಮಾತುಗಳನ್ನು ಹೇಳಿದ್ರು. ಅದಕ್ಕೆ ಸೂರ್ಯವಂಶಿಗೆ ಅಷ್ಟು ಕೋಪ ಬಂತು ಅಂತ ಸಿಕ್ಕಾಪಟ್ಟೆ ವರದಿಗಳು ಹೇಳ್ತಾ ಇದೆ. ಅದು ಸತ್ಯ ಅಂತ ನಮ್ಮ ಡ್ರೆಸ್ಸಿಂಗ್ ರೂಮ್ನಲ್ಲೂ ಅದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. ಅಲ್ಲಿಗೆ ಏನು ಮಾಡ್ತಾರೆ, ಮುಂದೆ ಹೋಗ್ತಾರೆ. ಸೂರ್ಯಾಂಶ್ ಮತ್ತು ವೈಭವ್ ಸೂರ್ಯವಂಶಿ ಇಬ್ಬರು ಇರ್ತಾರೆ, ಕೈ ಮಾಡಿ ಪುಷ್ ಮಾಡ್ತಾರೆ. ಸೊ ಪುಷ್ ಮಾಡಿದ್ಮೇಲೆ ಅಲ್ಲಿ ಮತ್ತೆ ಹೀಟ್ ಆಫ್ ದ ಮೂಮೆಂಟ್ ಅವರು ಕ್ರಿಯೇಟ್ ಮಾಡ್ತಾರೆ, ಅವರು ಪುಷ್ ಮಾಡೋಕ್ಕೆ ಬರ್ತಾರೆ. ಆಗ ಶ್ರೀಲಂಕನ್ ಸೀನಿಯರ್ ಪ್ಲೇಯರ್ ವಿಕೆಟ್ ಕೀಪರ್ ಬಂದು ತಡೆದ್ಬಿಟ್ಟು ವಾಪಸ್ ಕಳಿಸ್ತಾರೆ. ಇದೆಲ್ಲ ಆದಮೇಲೆ ವೈಭವ್ ಸೂರ್ಯವಂಶಿ ಅವ್ರ ಅಗ್ರೆಷನ್ ಏನಪ್ಪ, ಕೊಹ್ಲಿ ಅವ್ರ ರೇಂಜಿಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಒಂದಷ್ಟು ಜನ ಇಷ್ಟು ಅಗ್ರೆಷನ್ ಒಳ್ಳೇದಲ್ಲ ಅಂತ ಹೇಳಿದ್ರೆ, ಅಶ್ವಿನ್ ಆಗಿರುವಂತಹ ಮಾಜಿ ಟೀಮ್ ಇಂಡಿಯಾ ಪ್ಲೇಯರ್ ಏನು ಮಾಡ್ತಾರೆ, ಅವ್ರು ಫಸ್ಟ್ ಶ್ರೀಲಂಕಾದವರೆಗೆ ಸರಿಯಾಗಿ ನಡ್ಕೊಳ್ಳೋಕೆ ಹೇಳಿ, ಇಲ್ಲಾಂದ್ರೆ ನಡ್ಕೋಬೇಕಿತ್ತು, ಅದಕ್ಕೆ ಕೋಪ ಬಂದಿದೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕೆಲವರು ಬೇಡ, ಈಗಿನ್ನೂ ಕ್ರಿಕೆಟಿಗೆ ಎಂಟ್ರಿ ಆಗ್ತಾ ಇದ್ದಾರೆ, ಇಷ್ಟು ಅಗ್ರೆಷನ್ ಒಳ್ಳೇದಲ್ಲ, ಸ್ವಲ್ಪ ಕೂಲ್ ಡೌನ್ ಮಾಡ್ಕೊಳ್ಳಿ, ನಿಮ್ಮ ಅಗ್ರೆಷನ್ ನಿಮ್ಮೊಬ್ಬರಿಗೆ ಮಾತ್ರ ಎಫೆಕ್ಟ್ ಆಗಲ್ಲ, ಟೀಮ್ ಇಂಡಿಯಾಗೆ ಎಫೆಕ್ಟ್ ಆಗುತ್ತೆ. ಸೊ ಹಿಂಗಾಗಿ ಈ ಅಗ್ರೆಷನ್ ಬೇಡ ಅನ್ನೋ ಮಾತುಗಳು ಕೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ICC ಏನಾದರೂ ನಿರ್ಧಾರ ಮಾಡುತ್ತಾ, ಬ್ಯಾನ್ ಮಾಡುತ್ತಾ, ಫೈನ್ ಹಾಕುತ್ತಾ ಅನ್ನೋ ಚರ್ಚೆಗಳು ಹುಟ್ಟಾಗ್ತಾ ಇರುವಂಥದ್ದು. ಯಾಕಪ್ಪ ಅಂತಂದರೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡುವಂಥದ್ದು ನಿರ್ಬಂಧ ಅನ್ನೋದು ಗೊತ್ತಿರುವಂಥದ್ದು. ICC ರೂಲ್ಸ್ ಪ್ರಕಾರ ಒಂದು 50% ಮ್ಯಾಚ್ ರೆಫರಿ ಏನಾದರೂ ಸ್ವಲ್ಪ ಇದನ್ನು ಸೀರಿಯಸ್ ಆಗಿ ತೊಗೊಂಡು ಇದ್ರ ಬಗ್ಗೆ ಕೂಲಂಕುಷವಾಗಿ ವರದಿಯನ್ನು ಕೊಟ್ಟರೆ, ತಪ್ಪಿದೆ ವೈಭವ್ ಸೂರ್ಯವಂಶಿದು ಅಂತ ಅಂದರೆ 50% ಅವ್ರಿಗೇನು ಪೇಮೆಂಟ್ ಇರುತ್ತೆ ಆ ಮ್ಯಾಚ್ದು, ಅದನ್ನು ಫೈನ್ ರೂಪದಲ್ಲಿ ಕಟ್ಟಬೇಕು. ಇದಿಷ್ಟೇ ಅಲ್ಲದೆ ಡಿಮೆರಿಟ್ ಪಾಯಿಂಟ್ ಏನಾದರೂ 1 ಅಥವಾ 2 ಪಾಯಿಂಟ್ನ ಕೊಟ್ಟರೆ ವೈಭವ್ ಸೂರ್ಯವಂಶಿಗೆ ಕಷ್ಟ. ಯಾಕಪ್ಪ ಅಂತಂದರೆ ವರ್ಷದಲ್ಲಿ 4ಕ್ಕಿಂತ ಹೆಚ್ಚು ಪಾಯಿಂಟ್ಗಳು ಬಂತು ಅಂತ ಅಂದರೆ ಅವರನ್ನು ಕ್ರಿಕೆಟ್ ಒಂದು ಪಂದ್ಯದಿಂದ ಬ್ಯಾನ್ ಮಾಡೋದು, ಮತ್ತೊಂದು ಈ ರೀತಿಯಾದ ಸೆಟ್ ಆಫ್ ರೂಲ್ಸ್ಗಳನ್ನು ಇದೆ. ಸೊ ಇದೆಲ್ಲ ನಿಂತಿರುವಂಥದ್ದು ಮ್ಯಾಚ್ ರೆಫರಿ ಮೇಲೆ. ಅವರೇನಾದರೂ ಇದನ್ನು ಜಸ್ಟ್ ವಾರ್ನಿಂಗ್ ಆಗಿ ತೊಗೊಂಡು ನೆಕ್ಸ್ಟಿಗೆ ಮಾಡಬೇಡಿ ಅಂತ ಬಿಟ್ಟರೆ ಗುಡ್ ಆ್ಯಂಡ್ ಫೈನ್, ಏನೂ ಸಮಸ್ಯೆ ಇಲ್ಲ. ಅದೇ ಒಂದು ವೇಳೆ ಏನಾದರೂ ರಿಪೋರ್ಟ್ ಕೊಟ್ಟರೆ ಈ ಥರ ಮಾಡಿದ ತಪ್ಪು ಅಂತ ಆದರೆ 50% ದಂಡ ಕಟ್ಟಬೇಕು.
ವಿರಾಟ್ ಕೊಹ್ಲಿ ಅವರ ಅಗ್ರೆಷನ್ನು ಇದೇ ರೇಂಜಿಗಿತ್ತು, ಈಗ ಸಿಕ್ಕಾಪಟ್ಟೆ ಆಗಿದೆ. ಅದ ನಂತರ ಬಂದಿರುವಂತಹ ಆಟಗಾರ ವೈಭವ್ ಸೂರ್ಯವಂಶಿ 15 ವರ್ಷಕ್ಕೆ ಕ್ರಿಕೆಟ್ನಲ್ಲಿ ಒಂದು ದೊಡ್ಡ ಹೆಸರನ್ನು ಮಾಡಿದ್ದಾರೆ. ಈ ಟೈಮ್ನಲ್ಲಿ ಈ ರೀತಿಯಾದ ವರ್ತನೆಗಳು ಸರಿನಾ, ಅಥವಾ ಶ್ರೀಲಂಕಾ ಆಟಗಾರರು ಏನೋ ಟ್ರಿಗರ್ ಮಾಡ್ತಾರೆ ವಿನ್ನಿಂಗ್ ಆಗೋ ಟೈಮಲ್ಲಿ ಅಂತ ಸುಮ್ಮನೆ ಇರಬೇಕಿತ್ತ, ಅಥವಾ ಟ್ರಿಗರ್ ಮಾಡಿದ್ರೂ ವಾಪಸ್ ಮಾತಾಡದೆ ಬಂದಿದ್ರೆ ಆಗ ಬೇರೆ ಥರ ಚರ್ಚೆ ಆಗ್ತಾ ಇತ್ತು, ಏನು ಮಾತಾಡಲಿಲ್ಲ ಅಂತ. ಈಗ ಟ್ರಿಗರ್ ಮಾಡಿದ್ದಾರೆ, ಸೊ ಮಾತಾಡ್ತಾ ಇದ್ದಾರೆ. ಸೊ ವೈಭವ್ ಸೂರ್ಯವಂಶಿ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಇಷ್ಟು ಅಗ್ರೆಸಿವ್ ಒಳ್ಳೇದಾ? ಇದ್ರ ಜೊತೆಗೆ ICC ಏನಾದರೂ ಇವ್ರ ಮೇಲೆ ಕ್ರಮ ತೆಗೆದುಕೊಳ್ಳುತ್ತಾ ಅಂತ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಎಸ್ ರಿಟೇಕ್, ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.